ಹೇಳ್ತಾ ಇದೆ ವೆಲ್ಕಮ್ ಶುಭಂ ಅಂತೇಳಿ. ಶುಭಂ ಶುಕ್ಲಾ ಅವರ ಗಗನ ಯಾನ ಅತ್ಯಂತ ಯಶಸ್ವಿಯಾಗಿ ಮುಕ್ತಾಯ ಆಗಿದೆ. ಡ್ರ್ಯಾಗನ್ ನೌಕೆಯಿಂದ ಹೊರಬಂದಿದ್ದಾರೆ ಗಗನಯಾನಿಗಳು. ನೌಕೆಯಿಂದ ಭಾರತದ ಶುಭಾಂಶು ಶುಕ್ಲಾ ಅತ್ಯಂತ ಯಶಸ್ವಿ ಗಗನಯಾತ್ರೆಯನ್ನು ಮುಗಿಸಿ ವಾಪಸ್ ಬಂದಿದ್ದಾರೆ. ಶುಭಾಂಶು ಶುಕ್ಲಾ ತಂದೆ ಮತ್ತು ತಾಯಿ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಕೇಕ್ ಕಟ್ ಮಾಡುವ ಮೂಲಕ. ಕೇಕ್ ಕತ್ತರಿಸಿ ಶುಭಾಂಶು ಶುಕ್ಲಾ ಪೋಷಕರು ಸಂಭ್ರಮಿಸಿದ್ದಾರೆ. ಗಗನಯಾನದ ದಿನವೂ ಕೂಡ ಅವರ ಪೋಷಕರು ಸಂಭ್ರಮದಲ್ಲಿದ್ದರು. ಇಡೀ ಬಾಹ್ಯಾಕಾಶ ಸಂಶೋಧನಾ ಕ್ಷೇತ್ರದಲ್ಲಿ ಅತಿ ದೊಡ್ಡ ಸಾಧನೆಗೆ ಸಾಕ್ಷಿಯಾಗುತ್ತಿರುವಂಥ ಕ್ಷಣಗಳಿವೆಲ್ಲವೂ ಕೂಡ. 18 ದಿನಗಳ ಕಾಲ ಗಗನಯಾತ್ರೆಯನ್ನು ಮಾಡಿ ಅನೇಕ ಸಂಶೋಧನೆಯಲ್ಲಿ ತೊಡಗಿಕೊಂಡಿದ್ದಂಥ ಭಾರತದ ಶುಭಾಂಶು ಶುಕ್ಲಾ ಅತ್ಯಂತ ಯಶಸ್ವಿ ಯಾತ್ರೆಯನ್ನು ಮುಗಿಸಿ ವಾಪಸ್ಸಾಗಿದ್ದಾರೆ. ಇದೊಂದು ವಾಣಿಜ್ಯ ಉದ್ದೇಶಿತ ಆಕ್ಸಿಯಂ 4 ಮಿಷನ್ನ ಭಾಗವಾಗಿ ನಡೆದಿದ್ದಂಥ ಗಗನಯಾನ ಇದು. ಶುಭಾಂಶು ಶುಕ್ಲಾ ಮತ್ತು ಇತರ ಮೂವರು ಕೂಡ ಇವತ್ತು ಮಧ್ಯಾಹ್ನ ರೀಚ್ ಆಗಿದ್ದಾರೆ. ಕ್ಯಾಲಿಫೋರ್ನಿಯಾದ ಸ್ಯಾನ್ ಡಿಯೇಗೋದಲ್ಲಿ ಬಂದಿಳಿದಿದ್ದಾರೆ. ಕ್ಯಾಲಿಫೋರ್ನಿಯಾದ ಸ್ಯಾನ್ ಡಿಯಾಗೋದಲ್ಲಿ ಇನ್ನು 18 ದಿನಗಳ ವಾಸ್ತವ್ಯವನ್ನು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಮಾಡಿದರು. ಸರಿಸುಮಾರು 22 ಗಂಟೆಗಳ ಕಾಲ 22 ಗಂಟೆ ಅಥವಾ 22.5 ಗಂಟೆಗಳ ಕಾಲ ಇವತ್ತು ಪ್ರಯಾಣ ಮಾಡಿದ್ದಾರೆ ಭೂಮಿಗೆ ತಲುಪಬೇಕು ಅಂತ ಹೇಳಿದರೆ. ಶುಭಾಂಶು ಶುಕ್ಲಾ, ಕಮಾಂಡರ್ ಪೆಗ್ಗಿ ವಿಟ್ಸನ್, ಮಿಷನ್ ತಜ್ಞರಾದ ಪೋಲೆಂಡ್ನ ಉಜ್ನಾನ್ಸ್ಕಿ ಮತ್ತು ಹಂಗೇರಿಯ ಟಿಬೋರ್ ಕಾಪು ಇವರನ್ನು ಹೊತ್ತು ಡ್ರ್ಯಾಗನ್ ಗ್ರೇಸ್ ಬಾಹ್ಯಾಕಾಶ ನೌಕೆ ಸೋಮವಾರ ಸಂಜೆ ಹೊರಟಿತ್ತು 4:45ಕ್ಕೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಿಂದ. ಡ್ರ್ಯಾಗನ್ ಮತ್ತು ಆಕ್ಸಿಯಂ ಸ್ಪೇಸ್ ಎಕ್ಸ್ 4 ಸಿಬ್ಬಂದಿ ಸ್ಥಳೀಯ ಕಾಲಮಾನ ಬೆಳಗಿನ ಜಾವ ಪ್ರಕಾರ ಅಲ್ಲಿನ ಕಾಲಮಾನ ಪ್ರಕಾರ 2:31, ಇಲ್ಲಿನ ಕಾಲಮಾನ ಪ್ರಕಾರ 3 ಗಂಟೆ 1 ಸೆಕೆಂಡ್ ಸ್ಯಾನ್ ಡಿಯಾಗೋ ಕರಾವಳಿಯಲ್ಲಿ ಬಂದಿಳಿದಿದ್ದಾರೆ ಸ್ಪೇಸ್ ಎಕ್ಸ್ ಅಂತ ಹೇಳಿ ತಿಳಿಸಿದೆ. ಗಗನಯಾನಿಗಳು ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ 2 ಹಂತಗಳಲ್ಲಿ ನಿಯೋಜನೆ ಮಾಡಲಾಗಿತ್ತು. ಮೊದಲನೆಯದ್ದು ಸುಮಾರು 5.7 ಕಿಲೋಮೀಟರ್ ಎತ್ತರದಲ್ಲಿ ಪ್ಯಾರಾಚೂಟನ್ನು ಅಂದರೆ ಸ್ಥಿರಗೊಳಿಸಲಾಗಿ ಪ್ಯಾರಾಚೂಟ್ ಬಳಿಕ ಅದನ್ನು ಓಪನ್ ಮಾಡುವಂಥ ವ್ಯವಸ್ಥೆ ಮಾಡಲಾಗಿತ್ತು. ಒಂದು ಪ್ಯಾರಾಚೂಟ್ 5.7 ಕಿಲೋಮೀಟರ್ಗೆ, ಮತ್ತೊಂದು ಪ್ಯಾರಾಚೂಟ್ ಸರಿಸುಮಾರು 2 ಕಿಲೋಮೀಟರ್ ಅಂತರದಲ್ಲಿ ಓಪನ್ ಆಗುವಂತೆ. ಕೇವಲ ತಂದೆ ತಾಯಿಗಳಿಗೆ ಮಾತ್ರ ಅಲ್ಲ, ಭಾರತೀಯರಿಗೆ ಅತಿ ದೊಡ್ಡ ಹೆಮ್ಮೆಯ ಸಂಕೇತ ಇದು, ಹೆಮ್ಮೆಯ ದಿನ ಇದು. ಅನೇಕ ಸಂಶೋಧನೆಗಳನ್ನು ಒಳಗೊಂಡಿರುವಂಥ ಸಂಶೋಧನೆಗಳನ್ನು ಮಾಡಿ ಬಂದಿರುವಂಥ ಅಧ್ಯಯನ ಇದಾಗಿದೆ. ಈಗಲೂ ಕೂಡ ಶುಭಾಂಶು ಶುಕ್ಲಾ ಅವರ ಭುಜದ ಮೇಲೆ ಭಾರತದ ಫ್ಲ್ಯಾಗನ್ನು ನೋಡ್ತಾ ಇದ್ದೀವಿ. ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿಯೂ ಕೂಡ ಇದು ಕೇವಲ ನನ್ನೊಬ್ಬನ ಪ್ರಯಾಣ ಅಲ್ಲ, ನನ್ನ ಭುಜದ ಮೇಲೆ ತಿರಂಗ ಇದೆ, ಇಡೀ ಭಾರತ ನನ್ನ ಜೊತೆಗಿದೆ ಎನ್ನುವ ಖುಷಿಯ ಮಾತುಗಳನ್ನು ಶುಭಾಂಶು ಹಂಚಿಕೊಂಡಿದ್ದರು. ಈಗಲೂ ಕೂಡ ಅದೇ ಹೆಮ್ಮೆ, ಅದೇ ಗೌರವ. ಜೊತೆಗೆ ನೋಡಿ, ಈ ಹೊರಬಂದ ನಂತರದಲ್ಲಿ ನಾವು 2 ದೃಶ್ಯಗಳನ್ನು ಇಲ್ಲಿ ಕಲ್ಪನೆ ಮಾಡಿಕೊಳ್ಬೇಕಾಗತ್ತೆ. ಒಂದು, ಸುನೀತಾ ವಿಲಿಯಮ್ಸ್ ಬಂದಿಳಿದ ತಕ್ಷಣ ಹೀಗೆ ಅವರನ್ನು ಸ್ವಾಗತ ಮಾಡಿದ್ರು. ಆದರೆ ಸುನೀತಾ ವಿಲಿಯಮ್ಸ್ ಅವರಿಗೆ ಕುಳಿತುಕೊಳ್ಳಲಿಕ್ಕೆ ಆಗದಂಥ ಸ್ಥಿತಿ ಇತ್ತು. ಯಾಕೆಂದರೆ ಅವರು ಸುದೀರ್ಘ ಕಾಲ ಆಕಾಶದಲ್ಲಿದ್ದರು ಅಥವಾ ಗಗನಯಾನದಲ್ಲಿದ್ದರು, ಗುರುತ್ವಾಕರ್ಷಣೆಯ ಬಲವನ್ನು ಕಳೆದುಕೊಂಡ ಪರಿಣಾಮ. ಆದರೆ ಶುಭಾಂಶು ಶುಕ್ಲಾ ಕೇವಲ 18 ದಿನಗಳಾಗಿರೋದ್ರಿಂದ ನಡೆದುಕೊಂಡೇ ಅತ್ಯಂತ ಖುಷಿಯಿಂದ ಕೈ ಬೀಸ್ತಾ ಖುಷಿಯಿಂದಲೇ ಭೂಮಿಗೆ ಬಂದಿದ್ದಾರೆ. ಇದೊಂದು ಬಾಹ್ಯಾಕಾಶ ಸಂಶೋಧನಾ ಕ್ಷೇತ್ರದಲ್ಲಿ ನೆನಪಿಡುವಂಥ ಐತಿಹಾಸಿಕ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗ್ತಾ ಇದ್ದೇವೆ. ಸದ್ಯಕ್ಕೆ ಏನೆಲ್ಲ ಸಂಶೋಧನೆಗಳಾಗಿದ್ದಾವೆ, ಅದರ ಮುಂದುವರಿದ ಭಾಗವಾಗಿ ಏನೆಲ್ಲ ನಡೆಯುತ್ತೆ ಅನ್ನೋದು ಕುತೂಹಲ ಇದೆ.